ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಮಾಣಿಕ್ಯ ಸಿನಿಮಾದ ಹೀರೋಯಿನ್ ರನ್ಯಾ ರಾವ್ ಸುದೀಪ್ ಜೊತೆ ಹೀರೋಯಿನ್ ಆಗಿ ನಟಿಸಿದ್ರು. ಆಕೆ ಇತ್ತೀಚೆಗೆ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನ ಪೊಲೀಸರ ವಶಕ್ಕೆ ಪಡೆಯಲಾಗಿತ್ತು. ಅವರು ಏರ್ಪೋರ್ಟ್ನಿಂದ ನಾಟ್ ಓನ್ಲಿ ಬೆಂಗಳೂರು ಏರ್ಪೋರ್ಟ್, ದೇಶದ ಬೇರೆ ಬೇರೆ ಕಡೆ ಮತ್ತು ದುಬೈ ಏರ್ಪೋರ್ಟ್ನಿಂದ ಕೂಡ ಚಿನ್ನವನ್ನ ಬಹಳ ಸುಲಭವಾಗಿ ಎತ್ಕೊಂಡು ಬರ್ತಾ ಇದ್ರು. ಅವರಿಗೆ ಅದರಲ್ಲಿ ಕಮಿಷನ್ ಸಿಗ್ತಾ ಇತ್ತು. ಲಾಸ್ಟ್ ಟೈಮ್ ಸಿಕ್ಕಿದಾಗಲೂ ಕೂಡ ಒಂದು 15 ಕೆಜಿಯಷ್ಟು ಅವರು ಮೈ ಮೇಲೆ ಹಾಕೊಂಡು ಬಂದಿದ್ರು. ಅವರನ್ನ ಪ್ರೋಟೋಕಾಲ್ ಅಲ್ಲಿ ಕರ್ಕೊಂಡ್ಬರಲಾಗ್ತಾ ಇತ್ತು. ಹಾಗಾಗಿ ಯಾರಿಗೂ ಏನು ಗೊತ್ತಾಗ್ತಾ ಇರಲಿಲ್ಲ. ಅವರು ಸಿಕ್ಕಾಕೊಂಡ ನಂತರ ಯಾರ ಜೊತೆಗಿನ ಕೆಲವು ಫೋಟೋಗಳೆಲ್ಲ ಶೇರ್ ಆಗೋದಕ್ಕೆ ಶುರುವಾಯಿತು. ಗೃಹ ಸಚಿವ ಜಿ ಪರಮೇಶ್ವರ್ ಅವರ ಜೊತೆಗಿನ ಒಂದು ಫೋಟೋ ಕೂಡ, ಅವರ ಮದುವೆ ಸಂದರ್ಭದ ಫೋಟೋ ಕೂಡ ಶೇರ್ ಆಗಿದೆ. ನಂತರ ರನ್ಯಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತುಮಕೂರು ಭಾಗದಲ್ಲಿ ಅವರು ಕೆಡಿಬಿಯಿಂದ ಎಕರೆಗಟ್ಟಲೆ ಜಾಗವನ್ನು ಪಡೆದಿದ್ರು ಅನ್ನುವಂತ ಆರೋಪಗಳು ಕೂಡ ಕೇಳಿ ಬಂತು. ಅದಕ್ಕೆ ಆ ಕಾಲದ ಮಂತ್ರಿಗಳೆಲ್ಲ ಸ್ಪಷ್ಟನೆಯನ್ನು ಕೂಡ ಕೊಟ್ಟರು. ಈಗ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಅಂತೇಳಿ ತುಮಕೂರಲ್ಲಿದೆ. ಅದು ಪರಮೇಶ್ವರ್ ಒಡೆತನದ ಸಂಸ್ಥೆ. ಅವರು ಏಕಮೇವ ದ್ವಿತೀಯ ಒಡೆಯ. ಅದಕ್ಕೆ ಅಲ್ಲಿಯ ಒಂದು ಸೆಕ್ಷನ್ನಿಂದ 45 ಲಕ್ಷ ರೂಪಾಯಿ ನೇರವಾಗಿ ರನ್ಯಾ ಅವರ ಅಕೌಂಟ್ಗೆ ಜಮೆಯಾಗಿದೆ. ಯಾಕೆ? ಈ ಪ್ರಶ್ನೆಗಳು ಉದ್ಭವ ಆದಾಗ ಹೌದು ಜಮೆಯಾಗಿದೆ 15ರಿಂದ 25 ಲಕ್ಷ ಅಂತೇಳಿ ಡಿಕೆ ಶಿವಕುಮಾರ್ ಹೇಳಿದ್ರು. ಸಿದ್ದರಾಮಯ್ಯ ಹೇಳಿದ್ರು ಇಲ್ಲ, ಇದು ಅವರು ದಲಿತ ನಾಯಕ, ಅವರನ್ನ ಟಾರ್ಗೆಟ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಅಂತ ಹೇಳಿ 24 ಗಂಟೆಗಳ ಇಡೀ ತನಿಖೆ ನಂತರ ವಾಪಸ್ ಹೋಗಿದ್ದಾರೆ. ಏನೆಲ್ಲ ಆಯಿತು ಪರಮೇಶ್ವರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬನ್ನಿ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಚಿನ್ನಾರಿಗೆ ಕಾಸಿನ ಕೊಪ್ಪರಿಗೆ ಕೊಟ್ರ ಗೃಹ ಮಂತ್ರಿ. ಆ 45 ಲಕ್ಷದ ಮೇಲೆಯೇ ಇಡಿಗೆ ಭಾರಿ ಗುಮಾನಿ. ನಟಿ ರನ್ಯಾರಾವ್ ವಿದೇಶದಿಂದ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಸಂಬಂಧ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒಡೆತನದ ಕಾಲೇಜಿನ ಮೇಲೆ ಇಡಿ ದಾಳಿ ನಡೆಸಿದೆ. ತುಮಕೂರಿನ ಹೆಗ್ಗೆರೆ ಬಳಿ ಇರುವ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಹಾಗೂ SSIT ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸತತ 2ನೇ ದಿನವೂ ಅಧಿಕಾರಿಗಳು ದಾಖಲೆ ಪರಿಶೀಲನೆ ನಡೆಸಿದ್ರು. ಇಡಿ ದಾಳಿಗೆ ಜಾತಿ ಬಣ್ಣ ಕಟ್ಟಿದ ಸಿಎಂ ಸಿದ್ದು. ಎಲ್ಲ ಸುಳ್ಳು ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಗೊತ್ತು. ಪರಮೇಶ್ವರ್ ಅವರು ಗೃಹ ಮಂತ್ರಿಗಳು. ಅವರು ಒಬ್ಬ ದಲಿತ ನಾಯಕರು, ಕರ್ನಾಟಕದಲ್ಲಿ ಪ್ರಮುಖ ನಾಯಕರು. ಅವ್ರ ಮೇಲೆ ನನಗೆ ಅನಿಸುತ್ತೆ ಸೇಡನ್ ರಾಜಕೀಯ ಮಾಡಿದ್ದಾರೆ ಅಂತ ಅನಿಸುತ್ತೆ. ಅದು ನಾನೀಗ ಈ ಸಂದರ್ಭದಲ್ಲಿ ಅವೆಲ್ಲ ಹೇಳಕ್ ಹೋಗೋದಿಲ್ಲ. ಯಾಕಂದ್ರೆ ಅವರೇನು ಜಾತಿ ನೋಡ್ಕೊಂಡು ಬರ್ತಾರ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದೆಲ್ಲ ಏನು ನಾನು ಅದನ್ನ ಹೇಳಕ್ ಹೋಗೋದಿಲ್ಲ. ಅವ್ರು ಹೇಳಿದ್ರೆ ಅದು ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ. ಅಲ್ಲಲ್ಲ, ನಾನೀಗೇನು ಹೇಳಕ್ ಹೋಗೋದಿಲ್ಲ. ಐ ವಿಲ್ ನಾಟ್ ಬಿ ಏಬಲ್ ಟು ಸೇ ಎನಿಥಿಂಗ್. ಚಾರಿಟಿಯಿಂದ 15ರಿಂದ 20 ಲಕ್ಷ ನೀಡಿದ್ದಾರಂತೆ. ಪರಮೇಶ್ವರ್ ರನ್ಯಾ ಬಗ್ಗೆ ಡಿಕೆ ಶಿವಕುಮಾರ್ ಬಾಂಬ್. ನೋಡಪ್ಪ, ನಾನು ಪರಮೇಶ್ವರ್ ಹತ್ರ ಮಾತಾಡಿದೆ. ಬೆಳಗ್ಗೆ ಅವ್ರ ಮನೆಗೆ ಹೋಗಿದ್ದೆ ನಾನು. ಅವರು ಒಂದು 25 ಲಕ್ಷ 15 ಲಕ್ಷ ಕೊಟ್ಟಿದ್ದಾರೆ. ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಇದ್ದೀವಿ. ಬೇಕಾದಷ್ಟು ಟ್ರಸ್ಟ್ಗಳು ನಡೆಸ್ತಾರೆ. ಮದುವೆ ಸಮಾರಂಭ ಮತ್ತೊಂದರಲ್ಲಿ ಗಿಫ್ಟ್ಗಳು ಕೊಟ್ಟಿರ್ಬೋದು. ಅವ್ರದ್ದು ಯಾವುದೋ ಒಂದು ಫ್ಯಾಮಿಲಿ ಮದುವೆ ಇತ್ತು, ಗಿಫ್ಟ್ಗಳು ಕೊಟ್ಟಿರ್ಬೋದು. ರನ್ಯಾ ರಾವ್ ಪ್ರಕರಣಕ್ಕೂ ಪರಮೇಶ್ವರ್ ಹಣಕ್ಕೂ ಅದೇನ್ ಲಿಂಕ್ ಇದೆಯೋ ಗೊತ್ತಿಲ್ಲ. ಆದ್ರೆ ಗೃಹ ಮಂತ್ರಿಗಂತೂ ಟೆನ್ಷನ್ ಶುರುವಾಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಕಾಂಗ್ರೆಸ್ನ ಒಳಗೇನೆ ಒಬ್ಬರಿಗೊಬ್ಬರಿಗೆ ತಾಳಮೇಳ ಸರಿ ಹೋಗ್ತಾ ಇಲ್ಲ ಅನ್ನೋ ಅನುಮಾನಕ್ಕೆ ಇವತ್ತಿನ ಈ ಇಡಿ ರೇಡ್ ವಿಚಾರಕ್ಕೆ ಸಂಬಂಧಪಟ್ಟ ಕಾಂಗ್ರೆಸ್ನ ನಾಯಕರ ಹೇಳಿಕೆಗಳನ್ನ ಗಮನಿಸಿದಾಗಲೂ ಕೂಡ ಸಾಕ್ಷಿ ಸಿಗ್ತಾರೆ. ಮುಖ್ಯಮಂತ್ರಿಗಳ ಹೇಳಿಕೆಗೆ ಕಾಂಟ್ರಾಸ್ಟ್ ಆಗಿ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ನೀಡ್ತಾರೆ. ತಮ್ಮದೇ ಪರವಾಗಿ ಸಿದ್ದರಾಮಯ್ಯನವರು ಮಾತನಾಡಿದ್ರು ಕೂಡ ಪರಮೇಶ್ವರ್ ಅವರಿಗೆ ಸಿದ್ದರಾಮಯ್ಯನವ್ರ ಮಾತನ್ನೇ ನಂಬೋಕಾಗ್ತಾ ಇಲ್ಲ. ಎನಿವೆ, ನಾವು ಪರಮೇಶ್ವರ್ ಅವರ ಈ ಶಿಕ್ಷಣ ಸಂಸ್ಥೆಗಳ ಮೇಲೆ ಜಾರಿ ನಿರ್ದೇಶನಾಲಯ ದಾಳಿ ಮಾಡಿದ ಸಂದರ್ಭದಿಂದಲೂ ಕೂಡ
ನಟಿ ರನ್ಯಾ ರಾವ್ನ ಗೋಲ್ಡ್ ಸ್ಮಗ್ಲಿಂಗ್ ಕೇಸಿಗೂ ಈ ಶಿಕ್ಷಣ ಸಂಸ್ಥೆಗೂ ಯಾವ ರೀತಿ ಸಂಬಂಧ ಅನ್ನೋದನ್ನ ಒಂದೊಂದೇ ಅಂಶಗಳನ್ನ ಡಿಕೋಡ್ ಮಾಡ್ತಾ ಬರ್ತಿದ್ವಿ. ಇವತ್ತು ಅದಕ್ಕೆ ಮತ್ತಷ್ಟು ಪೂರಕವಾದ ಲಿಂಕ್ಗಳು ಸಿಕ್ಕಿದೆ. ನಿಮಗೆ ಗೊತ್ತಿರೋ ಹಾಗೆ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈಗ ಆಲ್ರೆಡಿ ಪರಪ್ಪನ ಅಗ್ರಹಾರ ಕಾರಾಗೃಹ ವಾಸವನ್ನ ಅನುಭವಿಸಿ ಬೇಲ್ ಮೇಲೆ ಆಚೆ ಇದ್ದಾರೆ. ಅವ್ರು ಹಿಂಗಾಚೆ ಬಂದ್ರು ಅತ್ತ ಇಡಿ ರೇಡ್ ಆಯ್ತು. ಈ ಇಡಿ ರೇಡ್ ಆಗ್ಲಿಕ್ಕೆ ಅಸಲಿ ಕಾರಣ ಏನು ಅಂತ ಹುಡುಕ್ತಿದ್ದಾಗ ಈಗ ಲಭ್ಯ ಆಗಿರೋ ಮಾಹಿತಿ, ರನ್ಯಾ ರಾವ್ ಅವರ ಬ್ಯಾಂಕ್ ಅಕೌಂಟ್ಗೆ ಲಕ್ಷ ರೂಪಾಯಿ ಹಣ ವರ್ಗಾವಣೆ ಆಗಿದೆ ಅನ್ನೋ ಆರೋಪ. 45 ಲಕ್ಷ ಅನ್ನೋರಿದ್ದಾರೆ, 25 ಅನ್ನೋರಿದ್ದಾರೆ. ಇದ್ರ ಬಗ್ಗೆ ಅಧಿಕೃತವಾದ ಲೆಕ್ಕ ಆಚೆ ಬರೋದು ಬಾಕಿ ಇದೆ. ಹೋಗಿದ್ದೆಲ್ಲಿಂದ ರನ್ಯಾ ರಾವ್ ಅಕೌಂಟ್ಗೆ? ಇದೇ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ, ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಡೆತನದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ, ಅದರ ಒಂದು ಬ್ಲಾಕ್ನ ಅಕೌಂಟ್ನಿಂದ ರನ್ಯಾ ರಾವ್ ಅವರ ಅಕೌಂಟ್ಗೆ ಹಣ ವರ್ಗಾವಣೆ ಆಗಿದೆ ಅನ್ನೋ ಅನುಮಾನದ ಆಧಾರದ ಮೇಲೆನೆ ಇಡಿ ಟೀಮ್ ಶೋಧ ಕಾರ್ಯವನ್ನ ನಡೆಸಿದ್ದು ಶಿಕ್ಷಣ ಸಂಸ್ಥೆಯಲ್ಲಿ. ರನ್ಯಾ ಅಕೌಂಟ್ಗೆ 45 ಲಕ್ಷ ಹಣ ವರ್ಗಾವಣೆ ಆಯ್ತಾ? ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಇದೀಗ ಇಡಿಯ ದಾಳಿ, ಜೊತೆಗೆ ಆಚೆ ಬರ್ತಾ ಇರುವ ಹೇಳಿಕೆಗಳು. ಮೆಡಿಕಲ್ ಕಾಲೇಜ್, ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನ ಅಡ್ಮಿನ್ ಬ್ಲಾಕ್ನಲ್ಲಿ ಇದೇ ಹಣದ ಮೂಲದ ಪತ್ತೆ ಹಚ್ಚೋ ಕಾರ್ಯವನ್ನ ಇಡಿ ಅಧಿಕಾರಿಗಳು ಮಾಡಿದ್ದಾರೆ. ಅಲ್ಲಿನ ಸಿಬ್ಬಂದಿಗಳನ್ನ ವಿಚಾರಣೆ ನಡೆಸಿದ್ದಾರೆ ಕೂಡ. ಒಂದಷ್ಟು ಮಾಹಿತಿಯನ್ನ ನೋ ಡೌಟ್ ಕಲೆ ಹಾಕಿದ್ದಾರೆ. ಆದ್ರೆ ರನ್ಯಾ ರಾವ್ ಅವರಿಗೆ ಪರಮೇಶ್ವರ್ ಅವರು ಅದರಲ್ಲೂ ಕಾಲೇಜಿನ ಅಕೌಂಟ್ ಥ್ರೂ ದುಡ್ಡು ಕೊಟ್ಟಿದ್ ಯಾಕೆ ಅನ್ನೋದು ಈ ಕ್ಷಣಕ್ಕೂ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಇದನ್ನ ಕಾಂಗ್ರೆಸ್ ನಾಯಕರು ಒಪ್ಪಿಕೊಳ್ಳಲೇಬೇಕು ಅನ್ನೋ ಅನಿವಾರ್ಯತೆ ಕೂಡ ಇರಲಿಲ್ಲ. ಹೌದು, ಅಕೌಂಟ್ಗೆ ಹಣ ವರ್ಗಾವಣೆ ಆಗಿರೋದು ನಿಜ. ಪರಮೇಶ್ವರ್ ಅವರ ಈ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅಕೌಂಟ್ನಿಂದ ಗೋಲ್ಡ್ ಸ್ಮಗ್ಲರ್ ಅನ್ನೋ ಕುಖ್ಯಾತಿಗೆ ಒಳಗಾಗಿರುವ ರನ್ಯಾ ರಾವ್ ಹೋಗಿದೆ ಅನ್ನೋದನ್ನ ಒಪ್ಕೊಳ್ಬೇಕು ಅನ್ನೋ ಅನಿವಾರ್ಯತೆ ಇರಲಿಲ್ಲ. ಆದ್ರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಒಂದು ಕಂಪ್ಲೀಟ್ ಟ್ವಿಸ್ಟ್ ಕೊಟ್ಬಿಟ್ರು ಪ್ರಕರಣಕ್ಕೆ. ಹೌದ್ರಿ, ದುಡ್ಡು ಕೊಟ್ಟಿರೋದು ನಿಜ, ಆ ಹುಡುಗಿಗೆ ಪರಮೇಶ್ವರ್ ಅವರು ಹಣ ನೀಡಿರೋದು ಸತ್ಯ ಅಂತ ಹೇಳಿ ಪರಮೇಶ್ವರ್ ಅವರೇ ಒಪ್ಕೊಂಡಿಲ್ಲ, ಡಿ ಕೆ ಶಿವಕುಮಾರ್ ಅವರು ಒಪ್ಕೊಂಡ್ಬಿಟ್ರು. ಯಾಕೆ ಕೊಟ್ರು ಹಣ? ಚಾರಿಟಿ, ದಾನ ಧರ್ಮ. ಇದರ ಅರ್ಥವಾಗಿ 15ರಿಂದ 25 ಲಕ್ಷ ಹಣ ನೀಡಿದ್ದಾರೆ ಅನ್ನೋದು ನನಗೆ ಮಾಹಿತಿ ಬಂದಿದೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ಈ ಚಾರಿಟಿ ಅನ್ನೋ ಪದ ನೆನ್ಪಿಟ್ಕೊಳ್ಳಿ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರಭಾವಿ ಪ್ರಾಮಾಣಿಕ ವ್ಯಕ್ತಿ ಅನ್ನೋ ಕ್ಲಾರಿಫಿಕೇಶನ್ ಕೂಡ ಕೊಡೋ ಪ್ರಯತ್ನ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು. ಆದ್ರೆ ರನ್ಯಾ ರಾವ್ ಅವರು ಅದಿನ್ನೆಂಥ ಗನಂಧಾರಿ ಚಾರಿಟಿ ಕೆಲಸ ಮಾಡ್ತಿದ್ರು? ಯಾವ ಘನ ಕಾರ್ಯಕ್ಕೋಸ್ಕರ ಕಾಲೇಜಿನ ಅಕೌಂಟ್ನಿಂದ ಪರಮೇಶ್ವರ್ ಅವರು ಹಣವನ್ನ ನೀಡುವ ನಿರ್ಧಾರಕ್ಕೆ ಬಂದ್ರು? ಅಸಲಿಗೆ ಇದು ಪರಮೇಶ್ವರ್ ಅವರದೇ ನಿರ್ಧಾರನಾ, ಅಥವಾ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಗೊತ್ತಾಗ್ದಲೇ ಯಾರಾದ್ರೂ ಕಾಲೇಜಿನ ಸಿಬ್ಬಂದಿ ಏನಾದ್ರೂ ಹಣ ವರ್ಗಾವಣೆ ಮಾಡಿದ್ದಾರಾ? ಇನ್ ಕೇಸ್ ಹಣ ವರ್ಗ ಮಾಡಿರೋದು ನಿಜವೇ ಆದ್ರೆ ಚಾರಿಟಿಗೆ ಅನ್ನೋದಕ್ಕೆ ಖಾತ್ರಿ ಏನಿದೆ? ಚಾರಿಟಿಗೆ ಆಗಿದ್ದಿದ್ರೆ ಪರಮೇಶ್ವರ್ ಅವ್ರು ಯಾಕೆ ಒಪ್ಕೊಳ್ತಿಲ್ಲ ಅದನ್ನ? ಹೀಗೆ ಅನೇಕ ಪ್ರಶ್ನೆಗಳನ್ನಂತೂ ಉಳಿಸ್ಬಿಟ್ಟಿದೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ. ಕಾದ್ ನೋಡೋಣ ಇನ್ಯಾವೆಲ್ಲ ರೀತಿಯ ಟ್ವಿಸ್ಟ್ ಹಾಗೆ ಟರ್ನ್ಗಳನ್ನ ಈ ಪ್ರಕರಣ ಪಡೆದುಕೊಳ್ಳುತ್ತೆ ಅನ್ನೋದನ್ನ. ಒಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಸಿದ್ದರಾಮಯ್ಯನವರು ದಲಿತ ನಾಯಕ ಅಂತ ಹೇಳಿದಾಗ ಅದೆಲ್ಲ ಹೇಳಕ್ ಬರುತ್ತೇನ್ರಿ ಅಂತ ಹೇಳಿದ್ರು. ಎರಡನೇದಾಗಿ ದುಡ್ಡಿನ ವಿಚಾರಕ್ಕೆ ಬಂದಾಗ ನಾನು ಅದನ್ನ ಈಗೇನು ಹೇಳಕ್ ಹೋಗೋದಿಲ್ಲ ಅಂತಂದ್ರೆ ಅಲ್ಲಿ ಡಿಸಿಎಂ ಅವರು ಇಲ್ಲ 15ರಿಂದ 25 ಲಕ್ಷ ರೂಪಾಯಿ ಹೋಗಿದೆ ಅವರ ಅಕೌಂಟ್ ಇಂದ ಅನ್ನುವಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಕೊನೆಗೆ ಏನಾಗುತ್ತೆ ನೋಡೋಣ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ 2 ವರ್ಷಗಳನ್ನು ಪೂರೈಸಿದ್ದಕ್ಕೆ ಸಾಧನಾ ಸಮಾವೇಶ ಮಾಡಿತು. ಇದೀಗ ಸಿಟಿ ರವಿ ಅದಕ್ಕೆ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ, ಅದೊಂದು ಸಾಧನೆನಾ? ಭ್ರಷ್ಟಾಚಾರ ಮಾಡಿದ್ದಾರೆ, ಅದು ಸಾಧನೆನಾ? ಸರ್ಕಾರಿ ನೌಕರರು ಗುತ್ತಿಗೆದಾರರ ಆತ್ಮಹತ್ಯೆ ಆಗ್ತಾ ಇದೆ, ಅದು ಸಾಧನೆನಾ? ಕೊಲೆ, ಸುಲಿಗೆ, ಪೊಲೀಸ್ ಠಾಣೆಗಳ ಮೇಲೆ ದಾಳಿ, ಇವೆಲ್ಲವೂ ಕೂಡ 2 ವರ್ಷಗಳಲ್ಲಿ ಸಂಭ್ರಮ ಪಡುವ ಸಂಗತಿಗಳ? ಸಿದ್ದರಾಮಯ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೆಯದ ಒಂದಾದ್ರೂ ಇಲಾಖೆ ಇದೆಯಾ ಅಂತ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ಭ್ರಷ್ಟಾಚಾರ ಅವ್ರ ಪ್ರಣಾಳಿಕೆಯಲ್ಲಿ ಇತ್ತ? ಭ್ರಷ್ಟಾಚಾರ ಮಾಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದ್ರ? ಅವ್ರು ಹೇಳ್ಕೊಳ್ಳೋಕೆ ಕಷ್ಟ ಆಗುವ ಸಂಗತಿಯನ್ನ ನಾನು ನಿಮ್ಮ ಮೂಲಕ ಇಟ್ಟಿದ್ದೇನೆ. ಭ್ರಷ್ಟಾಚಾರ, ಸ್ಮಾರ್ಟ್ ಮೀಟರ್ ಹಗರಣ. ಕೇರಳದಲ್ಲಿ 1800 ರೂಪಾಯಿ 1 ಮೀಟರ್ಗೆ, ಇಲ್ಲಿ 4,500, 7,500, 12,000 ಒಂದು ಸ್ಮಾರ್ಟ್ ಮೀಟರ್. ಇದಕ್ಕಿಂತ ಅಗಲದ ರೋಡೆ ಬೇಕಾ? ಇನ್ನೊಂದಿದೆಯಾ ಅಗಲದ ರೋಡೆ? ಇದೆಲ್ಲ ಅವ್ರ ಸಾಧನೆನಾ? ರಾಹುಲ್ ಗಾಂಧಿಗೇನು ತಿಂಗಳು ಬರುವಂತ ATM ಚಾಲನೆಯಲ್ಲಿದೆ, ಪ್ರತಿ ತಿಂಗಳು ಬರುತ್ತೆ. ಸಿದ್ದರಾಮಯ್ಯ ಜಿ ಅಂದ ತಕ್ಷಣ ಹಾಜಿ ಅಂತಾರೆ, DK ಸಾಬ್ ಅಂತಿದ್ದಂಗೆ ಬೇಕ್ತಾ ಹೂಂ ಸಾರ್ ಅಂತಾನೆ. ಇನ್ನೇನಾಗಬೇಕು?
ಓಕೆ, ಅವತ್ತಿಂದ ಇವತ್ತಿನ ತನಕ ಬಿಜೆಪಿ ಕೂಡ ಪದೇ ಪದೇ ಟ್ವೀಟ್ ಮಾಡ್ತಾ ಇತ್ತು ಎಷ್ಟು ಹಗರಣಗಳಾಯ್ತು ಅಂತೇಳಿ. ಈ ಹಗರಣಗಳ ಲೆಕ್ಕ ಹಾಕೋದೇ ಒಂದು ವಿಚಾರ. ಬಿಜೆಪಿ ಕಾಲಾವಧಿಯಲ್ಲಿ 40% ಇತ್ತು, ಇದೀಗ ಕಾಂಗ್ರೆಸ್ ಕಾಲಾವಧಿಯಲ್ಲಿ ಏನೆಲ್ಲ ಆಯ್ತು ಅಂತೇಳಿ ನೋಡಿ. ನೀವೆಲ್ಲ ನೋಡಿದಾಗೆ ಸಿದ್ದರಾಮಯ್ಯ ಮುಡಾ ಹಗರಣದಲ್ಲಿ ಫುಲ್ ತಲೆ ಕೆಟ್ಟೋಗಿತ್ತು ಅವರಿಗೆ. ಆಮೇಲೆ ಸಿದ್ದರಾಮಯ್ಯ ಅವರಿಗೆ 500 ಕೋಟಿ ಕಿಕ್ ಬ್ಯಾಕ್ ಆರೋಪ ಕೂಡ ಇತ್ತೀಚೆಗೆ ಕೇಳಿ ಬಂದಿತ್ತು. ಸಿದ್ದರಾಮಯ್ಯ ವಿರುದ್ಧ 40% ಲೂಟಿ ಆರೋಪ ಕೇಳಿ ಬಂದಿತ್ತು. ಆಮೇಲೆ ಮತ್ತೋರ್ವ ಸಚಿವರು, ನಗರಾಭಿವೃದ್ಧಿ ಸಚಿವರು ಬೆಂಗಳೂರು ಹೊರತುಪಡಿಸಿ ಬೈರತಿ ಸುರೇಶ್ ಮುಡಾ ಹಗರಣದಲ್ಲಿ ಬಹಳ ದೊಡ್ಡ ಹೆಸರು ಕೇಳಿ ಬಂದಿತ್ತು. ಅವರ ಏನು ಮಂತ್ರಿಗರಿಗೆ ಕುತ್ತಾಗುವಂತೆ ಆಗಿತ್ತು. ಡಿಕೆ ಶಿವಕುಮಾರ್ ಅವರ 2,000 ಕೋಟಿ ರೂಪಾಯಿ ಭ್ರಷ್ಟಾಚಾರ ಹಗರಣವನ್ನ ಮುನಿರತ್ನ, ಒಂದು ಕಾಲದ ಗೆಳೆಯ ಮುನಿರತ್ನ ಬಹಳ ದೊಡ್ಡ ಮಟ್ಟದಲ್ಲಿ ಆರೋಪವನ್ನು ಮಾಡಿದರು. ಸತೀಶ್ ಜಾರಕಿಹೊಳಿ ಅವರ ಬಗೆಗಿನ ಕಮಿಷನ್ ಆರೋಪವನ್ನ ಅವರ ಸಂಬಂಧಿಕರು ಮಾಡ್ತಾ ಇದ್ದಾರೆ ಅಂತ ಹೇಳಿ, ಸತೀಶ್ ಜಾರಕಿಹೊಳಿ ಒಳ್ಳೆಯವರು ಬಟ್ ಅವರ ಸಂಬಂಧಿಕರು ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಕಮಿಷನ್ ಆರೋಪ, ಒಬ್ಬನ ಆತ್ಮಹತ್ಯೆ ಕೂಡ ಆಗೋಯ್ತು. ಪ್ರಿಯಾಂಕ್ ಖರ್ಗೆ ಸಿದ್ಧಾರ್ಥ ಟ್ರಸ್ಟ್ಗೆ ಸಿಎ ಸೈಟ್ ಪಡೆದಿದ್ರು ಅಂತೇಳಿ ವಾಪಸ್ ಕೊಟ್ಟರು. ಅದು ಬಹಳ ದೊಡ್ಡ ಮಟ್ಟದಲ್ಲಿ ವಾದ ವಿವಾದಕ್ಕೆ ಕಾರಣವಾದಾಗ. ಬಿ ನಾಗೇಂದ್ರ ಒನ್ ಅಂಡ್ ಓನ್ಲಿ ವಾಲ್ಮೀಕಿ ಹಗರಣ, ಎರಡು ಮಾತಿಲ್ಲ. ಕೆಜೆ ಜಾರ್ಜ್ ಈಗ ಹೇಳಿದ್ರಲ್ಲ ಸ್ಮಾರ್ಟ್ ಮೀಟರ್ ಸ್ಕ್ಯಾಮ್, ಯಾವ ತರ 1,800 ರೂಪಾಯಿ ಕೇರಳದಲ್ಲಿ ಸಿಗುತ್ತೆ, ಇಲ್ಲಿ 4,500 ರೂಪಾಯಿ, 7,500 ರೂಪಾಯಿ, 11,000 ರೂಪಾಯಿ, ಏನು ಕತೆ ಇರುತ್ತೆ. ಆರ್.ಬಿ. ತಿಮ್ಮಾಪುರ ಅಬಕಾರಿ ಇಲಾಖೆ ಭ್ರಷ್ಟಾಚಾರದ ಬಗ್ಗೆ, ಅಬಕಾರಿ ಇಲಾಖೆಯನ್ನ ನಡೆಸುವಂತ ಅನೇಕರು ಮಾತಾಡಿದ್ರು ಅದರ ಬಗ್ಗೆ. ಸಂತೋಷ್ ಲಾಡ್ ಈ ಹಿಂದೆ ಕಾರ್ಮಿಕರ ಕಿಟ್ ಹಗರಣದ ಬಗ್ಗೆ ಬಹಳ ದೊಡ್ಡ ಚರ್ಚೆ ಆಗಿತ್ತು. ಜಮೀರ್ ಅಹಮದ್ ಖಾನ್ ಅಕ್ರಮ ಆಸ್ತಿ ಗಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಬಾರಿ ಅವರ ಮನೆಗೆ ರೇಡ್ ಆಯಿತು. ಎನ್ ಚಲುವರಾಯಸ್ವಾಮಿ 50% ಆರೋಪ, ಪೆನ್ ಡ್ರೈವ್ ಎಲ್ಲ ಬಂತು. ಕೆಎನ್ ರಾಜಣ್ಣ ಅಪೆಕ್ಸ್ ಬ್ಯಾಂಕ್ ಹಗರಣ, ರಹೀಂ ಖಾನ್ 17,000 ಕೋಟಿ ರೂಪಾಯಿ ದುರ್ಬಳಕೆ ಆರೋಪ ಬಂತು. ವಿನಯ್ ಕುಲಕರ್ಣಿ ಅವರ ಹಣ ದುರ್ಬಳಕೆ ಆರೋಪ ಬಂತು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿ. ರಾಮಲಿಂಗಾರೆಡ್ಡಿ ಅವರ ಮೇಲೆ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿಯಲ್ಲಿ ಅಧಿಕಾರಿಗಳ ಲೂಟಿ ವಿಚಾರವಾಗಿ ಅವರ ಮೇಲೆ ಆರೋಪ ಬಂತು. ಕೃಷ್ಣ ಬೈರೇಗೌಡರ ಮೇಲೆ ಇಲಾಖೆಯ ಆರೋಪಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತೇಳಿ, ದುಡ್ಡು ವಿಚಾರ ಅಲ್ಲ, ಕೆಲವು ಆರೋಪಗಳು ಮಾಡ್ತಾ ಇದ್ದಾರೆ, ಅದಕ್ಕೆ ಅವರು ಡೋಂಟ್ ಕೇರ್ ಮಾಡ್ತಾ ಇದ್ದಾರೆ. ಈಶ್ವರ್ ಖಂಡ್ರೆ ಸ್ಯಾಮ್ ಪಿಟ್ರೋಡಾ ಕೇಸ್ ಬಗ್ಗೆ ಮೌನ ವಹಿಸಿದ್ರು. ಬಿ ಆರ್ ರಮೇಶ್ ಅವರು ಮಾಡಿದಂತ ಎನ್ಆರ್ ರಮೇಶ್ ಮಾಡಿದಂತ ಆರೋಪ. ಸತೀಶ್ ಸೈಲ್ ಬೇಲೆಕೇರಿ ಹಗರಣ, ಜೈಲಿಗೆ ಹೋಗಬೇಕಾಗಿ ಬಂತು. ಚೆನ್ನಾರೆಡ್ಡಿ ಪಾಟೀಲ್ ವರ್ಗಾವಣೆ ಆರೋಪ, ಪಿಎಸ್ಐ ಪರಶುರಾಮ್ ಆತ್ಮಹತ್ಯೆ ಕೇಸ್, ಎಲ್ಲವೂ ಕೂಡ ಕಾಂಗ್ರೆಸ್ನ 2 ವರ್ಷದ ಸಾಧನೆ ಅನ್ನೋದನ್ನ ಬಿಜೆಪಿ ಪದೇ ಪದೇ ಒತ್ತಿ ಹೇಳ್ತಾ ಇದೆ. ಎಲ್ಲೆಲ್ಲಿ ಸಾಧ್ಯವಿದೆಯೋ ಅದನ್ನ ಜನರಿಗೆ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಇವರ ಸರ್ಕಾರ ಇದ್ದಾಗ ಅವರ ಮೇಲಿನ ಆರೋಪ, ಅವರ ಸರ್ಕಾರ ಇದ್ದಾಗ ಇವರ ಮೇಲಿನ ಆರೋಪ. ಒಂದಂತೂ ಬಹಳ ಸ್ಪಷ್ಟ, ಯಾವುದೇ ಸರ್ಕಾರಗಳಿದ್ದಾಗಲೂ ಕೂಡ ಭ್ರಷ್ಟಾಚಾರ ಮುಕ್ತ ಸರ್ಕಾರವನ್ನು ಕರ್ನಾಟಕ ಕಳೆದ ಹಲವಾರು ದಶಕಗಳಿಂದ ಕಾಣುತ್ತೆ. ಭ್ರಷ್ಟಾಚಾರ ಇದ್ದೇ ಇದೆ. ಈಗ ಒಂದು ಬ್ರೇಕ್, ಮುಂದಿನ ಭಾಗದಲ್ಲಿ ನಿರೀಕ್ಷೆ. ಹೆರಾಲ್ಡ್ ಪ್ರಕರಣ ಆರೋಪಿಗಳಾಗಿರುವ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಹಾಗೆ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಇದೀಗ 142 ಕೋಟಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋದು ಜಾರಿ ನಿರ್ದೇಶನಾಲಯ ನ್ಯಾಯಾಲಯಕ್ಕೆ ಮಾಹಿತಿ ಕೊಟ್ಟಿದೆ. ಅಲ್ಲಿಗೆ ಈ 142 ಕೋಟಿಯ ಸಂಕಷ್ಟ ತಾಯಿ ಮಗನಿಗೆ ಸುತ್ತಿಕೊಳ್ಳುವ ಎಲ್ಲಾ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದೆ. ಕ್ವಿಕ್ ಆಗಿ ಈ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದ ಹಿನ್ನೆಲೆಯನ್ನ ಗಮನಿಸ್ತಾ ಹೋಗೋಣ. ಯಾಕೆ ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿಗೆ ಅಂತ ಹೇಳಿ. ನ್ಯಾಷನಲ್ ಹೆರಾಲ್ಡ್ ಇನ್ಫ್ಯಾಕ್ಟ್ ಜವಾಹರ್ಲಾಲ್ ನೆಹರು ಅವರ ಕನಸಿನ ಪತ್ರಿಕೆ. ಸ್ವತಂತ್ರ ಪೂರ್ವದಲ್ಲಿ ಇದು ಸ್ಥಾಪನೆಯಾಗಿತ್ತು. 1938ರಲ್ಲಿ ನ್ಯಾಷನಲ್ ಹೆರಾಲ್ಡ್ ಜರ್ನಲ್ಸ್ ಲಿಮಿಟೆಡ್ ಅನ್ನ ಸ್ಥಾಪನೆ ಮಾಡಲಾಗುತ್ತೆ. ಕೇವಲ ನೆಹರು ಅವರು ಮಾತ್ರವಲ್ಲ, ಬರೋಬ್ಬರಿ 5,000 ಮಂದಿ ಸ್ವಾತಂತ್ರ್ಯ ಹೋರಾಟಗಾರರು ಈ ಸಂಸ್ಥೆಯ ಷೇರುದಾರರಾಗಿದ್ದರು. ಕಂಪನಿ ಇಂಗ್ಲಿಷ್ ದೈನಿಕ ನ್ಯಾಷನಲ್ ಹೆರಾಲ್ಡ್, ಇದರ ಜೊತೆಗೆ ಉರ್ದುವಿನ ಕ್ವಾಮಿ ಆವಾಜ್ ಹಾಗೆ ಹಿಂದಿಯ ನವಜೀವನ್ ಪತ್ರಿಕೆಗಳನ್ನು ಪ್ರಕಟ ಮಾಡ್ತಾ ಇತ್ತು. ಕಾಲಾನಂತರದಲ್ಲಿ ನ್ಯಾಷನಲ್ ಹೆರಾಲ್ಡ್ ಮಾತೃ ಸಂಸ್ಥೆಗೆ ಸಾಲದ ಪ್ರಮಾಣ ಹೆಚ್ಚಾಗ್ತಾ ಬಂತು. ಇದೇ ಕಾರಣಕ್ಕೋಸ್ಕರ 2008ರಲ್ಲಿ ಪತ್ರಿಕೆಯನ್ನ ಕಂಪ್ಲೀಟ್ ಆಗಿ ಮುಚ್ಚಲಾಯಿತು. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಒಡೆತನ ಇದ್ದಿದ್ದು ಎಜೆಎಲ್ ಸಂಸ್ಥೆಯ ಹೆಸರಿನ ಅಡಿಯಲ್ಲಿ. ಈ ಎಜೆಎಲ್ ಸಂಸ್ಥೆಗೆ ಕಾಂಗ್ರೆಸ್ ಪಕ್ಷ 90 ಕೋಟಿ ರೂಪಾಯಿ ಸಾಲ ಕೊಟ್ಟಿತ್ತಂತೆ. ಕಾಂಗ್ರೆಸ್ ಪಕ್ಷ, ಇದೇ ಒಂದು ಸಪರೇಟ್ ವಾದ ಇದೆ. ಒಂದು ಪೊಲಿಟಿಕಲ್ ಪಾರ್ಟಿ ಒಂದು ಸಂಸ್ಥೆಗೆ ಸಾಲ ಕೊಡಬಹುದಾ ಅನ್ನೋ ವಿಚಾರಕ್ಕೆ. ಆದ್ರೆ ಹೀಗೆ ಕೊಟ್ಟಿದ್ದ ಸಾಲವನ್ನ ಮರುಪಾವತಿ ಮಾಡುವಲ್ಲಿ ಎಜೆಎಲ್ ವಿಫಲವಾಗಿತ್ತು. ಮತ್ತೊಂದು ಕಡೆಯಲ್ಲಿ ಎಜೆಎಲ್ 2,000 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಹೊಂದಿತ್ತು. ಅದೇ ಕಾಲಕ್ಕೆ ಯಂಗ್ ಇಂಡಿಯಾ ಲಿಮಿಟೆಡ್ ಅನ್ನೋ ಮತ್ತೊಂದು ಸಂಸ್ಥೆ ಸ್ಥಾಪನೆಯಾಗುತ್ತೆ. ಈ ಯಂಗ್ ಇಂಡಿಯಾ ಲಿಮಿಟೆಡ್ನಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ನ ಅನೇಕ ಘಟಾನುಘಟಿಗಳು ಷೇರುದಾರರು. ಇವರಿಬ್ಬರದೇ, ಸೋನಿಯಾ ಹಾಗೆ ರಾಹುಲ್ ಗಾಂಧಿ ಅವರದೇ 76% ಶೇರ್ ಇದೆ.
ಎಜಿಎಲ್ನ ಆಸ್ತಿಗಳನ್ನ ಕೇವಲ 2,000 ಕೋಟಿ ಪ್ರಾಪರ್ಟಿ 50 ಲಕ್ಷ ರೂಪಾಯಿ ಕೊಟ್ಟು ಖರೀದಿ ಮಾಡುತ್ತೆ ಯಂಗ್ ಇಂಡಿಯಾ ಲಿಮಿಟೆಡ್. ಎಲ್ಲಾ ಆಸ್ತಿಗಳ ಆಗಿನ ಮೌಲ್ಯ 5,000 ಕೋಟಿಗೂ ಹೆಚ್ಚಿತ್ತು. ಇನ್ನು ನ್ಯಾಷನಲ್ ಹೆರಾಲ್ಡ್ ಹೆಸರಲ್ಲಿ 142 ಕೋಟಿ ದುರ್ಬಳಕೆಯನ್ನ ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಇದೀಗ ನ್ಯಾಯಾಲಯಕ್ಕೆ ಮಾಹಿತಿಯನ್ನ ಕೊಟ್ಟಿದೆ ತನಿಖಾ ಸಂಸ್ಥೆ. ಆರೋಪ ಸಾಬೀತಾದ್ರೆ ತಾಯಿ ಮಗನಿಗೆ ಭಾರಿ ಸಂಕಷ್ಟ ಖಚಿತ. ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ರಾಮನಗರ ಜಿಲ್ಲೆ 2007ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇದನ್ನು ಜಿಲ್ಲೆ ಮಾಡ್ತಾರೆ. ಅದಕ್ಕೆ ಕಾರಣ ಇದೆ. ದೇವೇಗೌಡರು ರಾಮನಗರದಿಂದ ಗೆದ್ದಾಗ ಮುಖ್ಯಮಂತ್ರಿ ಆಗಿದ್ರು, ಮತ್ತೆ ಕುಮಾರಸ್ವಾಮಿ ಅವರು ಕೂಡ ರಾಮನಗರ ಬಹಳ ಅದೃಷ್ಟವನ್ನು ತಂದೊಡ್ಡಿತ್ತು. ಹಾಗೇನೆ ರಾಮನಗರದಲ್ಲಿ ಅವರ ಪತ್ನಿ ಕೂಡ ಗೆದ್ದಿದ್ರು, ಮಗನಿಗೆ ಗೆಲ್ಲೋದಕ್ಕೆ ಆಗಲಿಲ್ಲ. ರಾಮನಗರವನ್ನ ಪ್ರತ್ಯೇಕ ಜಿಲ್ಲೆ ಮಾಡ್ತಾರೆ. ಹಾಗಾಗಿ ಅದು ಬೆಂಗಳೂರು ಗ್ರಾಮಾಂತರಕ್ಕೆ ಸೇರ್ಬಿಡ್ತದೆ. ಅವತ್ತಿನಿಂದ ಡಿ.ಕೆ. ಶಿವಕುಮಾರ್ ಕೂಡ ಇತ್ತು, ಅದು ಬೆಂಗಳೂರೇ ರೀ, ಅದನ್ನ ಬೆಂಗಳೂರು ಗ್ರಾಮಾಂತರ ಯಾಕೆ ಮಾಡಿದ್ದು, ನಾವು ಅಧಿಕಾರಕ್ಕೆ ಬಂದ್ರೆ ಅದನ್ನ ಬೆಂಗಳೂರಿಗೆ ಮತ್ತೆ ಸೇರಿಸ್ತೀವಿ. ಅದನ್ನ ಬೆಂಗಳೂರು ದಕ್ಷಿಣ ಮಾಡೋದಕ್ಕೆ ಹೊರಟರು. ಕೇಂದ್ರದಿಂದ ಸ್ವಲ್ಪ ತಕರಾರು ಬಂತು, ಅದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಕಾರಣ ಅಂತ ಆಯ್ತು. ಇವತ್ತಿನ ಕ್ಯಾಬಿನೆಟ್ನಲ್ಲಿ ಅದಕ್ಕೆ ಅಸ್ತು ಅಂತ ಹೇಳಲಾಗಿದೆ. ಅಂದ್ರೆ ರಾಮನಗರ ವಿಸರ್ಜನೆ ಆಗತ್ತೆ, ಅದು ಇನ್ನು ಮುಂದೆ ಜಿಲ್ಲೆ ತರ ಇರೋದಿಲ್ಲ, ಬೆಂಗಳೂರಿನ ಒಂದು ಭಾಗವಾಗಿರುತ್ತೆ. ಒಕ್ಕಲಿಗರ ಪ್ರಾಬಲ್ಯವಿರುವಂತಹ ರಾಮನಗರ. ಆದರೆ ಎಚ್.ಡಿ. ಕುಮಾರಸ್ವಾಮಿ ಅವರ ಮನಸ್ಸಲ್ಲಿ ಏನಿತ್ತು, ಡಿ.ಕೆ. ಶಿವಕುಮಾರ್ ಅವರ ಮನಸ್ಸಲ್ಲಿ ಏನಿತ್ತು, ರಾಮನಗರ ಯಾಕೆ ಇಷ್ಟೊಂದು ಮುಂಚೂಣಿಯಲ್ಲಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬನ್ನಿ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ತೀರ್ಮಾನ ಆಗಿದೆ. ರಾಮನಗರ ಅಲ್ಲ, ಇನ್ಮುಂದೆ ಬೆಂಗಳೂರು ದಕ್ಷಿಣ. ಈಗ ಕೇಂದ್ರ ಸರ್ಕಾರವು ಏನೂ ಮಾಡಕ್ಕಾಗಲ್ಲ. ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಡಿ.ಕೆ. ಶಿವಕುಮಾರ್ ರಾಮನಗರ ಯುದ್ಧ ಗೆದ್ದಿದ್ದಾರೆ. ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ನಾಮಕರಣ ಮಾಡಲು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಸಚಿವ ಸಂಪುಟ ಸಭೆ ಬಳಿಕ ಮಾತನಾಡಿರುವ ಡಿ.ಕೆ. ಶಿವಕುಮಾರ್, ಇವತ್ತಿನ ಸಭೆಯಲ್ಲಿ ರಾಮನಗರ ಜಿಲ್ಲೆಯ ಹೆಸರು ಬದಲಾಯಿಸುವ ಬಗ್ಗೆ ನಿರ್ಧಾರ ಮಾಡಲಾಗಿದೆ. ಅಧಿಕೃತವಾಗಿ ಈ ಸಂಬಂಧ ಆದೇಶ ಹೊರಬೀಳಲಿದೆ. ಇನ್ಮುಂದೆ ರಾಮನಗರ ಹೆಡ್ ಕ್ವಾರ್ಟರ್ಸ್ ಆಗಿರಲಿದೆ ಎಂದು ತಿಳಿಸಿದ್ದಾರೆ. ಜಿಲ್ಲೆಯ ಹೆಸರು ಬದಲಾವಣೆ ಮಾಡುವ ಸಂಬಂಧ ಕೇಂದ್ರ ಸರ್ಕಾರದ ಅನುಮತಿ ಬೇಕಾ ಎನ್ನುವ ಬಗ್ಗೆ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಡಿ.ಕೆ. ಶಿವಕುಮಾರ್, ಇಲ್ಲ, ಕೇಂದ್ರ ಸರ್ಕಾರಕ್ಕೆ ಯಾವುದೇ ಪವರ್ ಇಲ್ಲ, ಇದು ನಮ್ಮ ಹಕ್ಕು ಎಂದರು. ಇವತ್ತು ಕ್ಯಾಬಿನೆಟ್ ನಲ್ಲಿ ಅದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಇವತ್ತು ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಆದೇಶ ಕೂಡ ಬರ್ತದೆ. ಡಿಕೆಶಿಗೆ ಸತ್ಯ ಹರಿಶ್ಚಂದ್ರ ಅಂತ ಹೆಸರಿಟ್ರೆ ಸತ್ಯವಂತರಾಗಲ್ಲ. ಶಿವಕುಮಾರ್ ಡಿ.ಕೆ. ಶಿವಕುಮಾರ್ ಅಂತ ಹೇಳ್ಬಿಟ್ಟು ಸತ್ಯ ಹರಿಶ್ಚಂದ್ರ ಅಂತ ಇಟ್ಕೊಂಡು ಏನಾಗಲ್ಲ. ಅದೇ ಹಂಗೆ ಇರ್ತೈತಲ್ಲ. ರಾಮನಗರಾಗೆ ಇರಬೇಕು, ಬೆಂಗಳೂರು ಆಗೇ ಇರಬೇಕು, ಹುಬ್ಳಿ ಆಗೇ ಇರಬೇಕು, ಕನಕಪುರ ಆಗೇ ಇರಬೇಕು. ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಬಿಟ್ಟು ಇವ್ರು ಬಂದಾಗಿಂದ ನೋಡ್ತಾ ಇದ್ದೀನಿ. ಬ್ರ್ಯಾಂಡ್ ಬೆಂಗಳೂರು ಆಯ್ತು, ಗ್ರೇಟರ್ ಬೆಂಗಳೂರು ಆಯ್ತು, ವಾಟರ್ ಬೆಂಗಳೂರು ಆಯ್ತು, ಬಾಂಬೆ ಬೆಂಗಳೂರು ಆಯ್ತು, ಲೂಟಿ ಬೆಂಗಳೂರು ಆಯ್ತು, ಇನ್ನೇನೇನ್ ಬೆಂಗಳೂರು ಮಾಡಕ್ ಹೋಗಿ. ಡಿ.ಕೆ. ಶಿವಕುಮಾರ್ ಕೊನೆಗೂ ರಾಮನಗರದ ಹೆಸರನ್ನ ಬೆಂಗಳೂರು ದಕ್ಷಿಣ ಅಂತ ಬದಲಾಯಿಸುವಲ್ಲಿ ಯಶಸ್ಸು ಕಂಡಿದ್ದಾರೆ. ಆದ್ರೆ ಡಿಕೆಶಿ ನಡೆಗೆ ಬಿಜೆಪಿ ಜೆಡಿಎಸ್ ಆಕ್ರೋಶ ಹೊರಹಾಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಮನಗರ ಇದೀಗ ನಾಮಕರಣ ಬೇರೆಯಾಗಿ ಮತ್ತೊಂದು ಹೊಸ ಹೆಸರಿನಿಂದ ಬರಲಿಕ್ಕೆ ಅದರ ಹಿಂದೆ ಸಾಕಷ್ಟು ರಾಜಕೀಯ ಜಿದ್ದಾಜಿದ್ದಿ ಕೂಡ ಇದೆ. ಯಾವೆಲ್ಲ ಸಂಗತಿಗಳಾಗಿದೆ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಡಿ.ಕೆ. ಶಿವಕುಮಾರ್ ಹಾಗೆ ಕುಮಾರಸ್ವಾಮಿ ಅವರ ಮಧ್ಯೆ ಇದೇ ರಾಮನಗರದ ವಿಚಾರಕ್ಕೆ ಸಂಗ್ರಾಮನೇ ನಡೆದು ಹೋಯಿತು. ರಾಮನಗರ ಜಿಲ್ಲೆ ವಿಸರ್ಜನೆಗೇನೆ ಡಿ.ಕೆ. ಶಿವಕುಮಾರ್ ಅವರು ಪ್ಲಾನ್ ಮಾಡಿದ್ರು. ಅವ್ರಿಗೆ ಸುತಾರಾಮ್ ಇಷ್ಟ ಇಲ್ಲ, ಅದೊಂದು ಸಪರೇಟ್ ಜಿಲ್ಲೆಯಾಗಿರೋದು. ಬೆಂಗಳೂರು ಜಿಲ್ಲೆ ವ್ಯಾಪ್ತಿಗೆ ರಾಮನಗರ ಇರಬೇಕು ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ಕನಸು. ಅದನ್ನ ಇವತ್ತು ಈಡೇರಿಸಿಕೊಂಡಿದ್ದಾರೆ ಕೂಡ. ಆಗ್ಲೇ ಹೇಳಿದಾಗೆ 2007 ಆಗಸ್ಟ್ 23ಕ್ಕೆ ರಾಮನಗರ ಜಿಲ್ಲೆ ಅನ್ನೋದು ಉದಯ ಆಗತ್ತೆ. ಆಗ ಮುಖ್ಯಮಂತ್ರಿಯಾಗಿದ್ದವರು ಕುಮಾರಸ್ವಾಮಿ ಅವರು. ಜೆಡಿಎಸ್ ಹಾಗೆ ಬಿಜೆಪಿ ಮೈತ್ರಿ ಸರ್ಕಾರ ಇದ್ದ ಅವಧಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವ್ಯಾಪ್ತಿಯಲ್ಲಿದ್ದ ರಾಮನಗರವನ್ನ ಸಪರೇಟ್ ಜಿಲ್ಲೆಯನ್ನಾಗಿ ಘೋಷಿಸಲಾಗುತ್ತೆ. 4 ತಾಲೂಕುಗಳು ರಾಮನಗರ, ಅದರ ಜೊತೆಗೆ ಮಾಗಡಿ, ಕನಕಪುರ, ಚನ್ನಪಟ್ಟಣ ಇಷ್ಟು ತಾಲೂಕುಗಳನ್ನ ಒಳಗೊಂಡ ಒಂದು ಸಪರೇಟ್ ಜಿಲ್ಲೆಯನ್ನಾಗಿ ಮೈತ್ರಿ ಸರ್ಕಾರದ ಅವಧಿಯಲ್ಲಿ ಘೋಷಣೆ ಮಾಡಲಾಗಿದೆ.
ಆದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಆಗಿನಿಂದಲೂ ಕೂಡ ಇದರ ಬಗ್ಗೆ ಪ್ರಬಲವಾದ ವಿರೋಧ ಯಾಕೆ? ಇದನ್ನ ಗಮನಿಸಿದಾಗ ಅಲ್ಲಿರೋದು ಒಕ್ಕಲಿಗ ಸಮುದಾಯದ ನಾಯಕತ್ವದ ಹೋರಾಟ. ರಾಮನಗರ ಹೇಳಿ ಕೇಳಿ, ಒಕ್ಕಲಿಗ ವೋಟ್ ಬ್ಯಾಂಕ್ನ ಭದ್ರಕೋಟೆ. ರಾಮನಗರ ಜಿಲ್ಲೆಯನ್ನ ಗೆದ್ರೆ ಒಕ್ಕಲಿಗರ ನಾಯಕತ್ವದ ಪಟ್ಟವನ್ನ ಗೆದ್ದಂತೆ ಲೆಕ್ಕಾಚಾರ. ಇದೇ ಕಾರಣಕ್ಕೆ ಕುಮಾರಸ್ವಾಮಿ ಅವರು ಇದನ್ನ ಮನಗಂಡೆ ಜಿಲ್ಲಾ ಕೇಂದ್ರವನ್ನಾಗಿ ಜಿಲ್ಲೆಯನ್ನಾಗಿ ಅದನ್ನ ಘೋಷಣೆ ಮಾಡಿದ್ರು. ಜಿಲ್ಲಾ ಕೇಂದ್ರವಾದ ಬಳಿಕ ಇನ್ಫ್ಯಾಕ್ಟ್ ರಾಮನಗರ ಸಾಕಷ್ಟು ಅಭಿವೃದ್ಧಿಯನ್ನ ಕಂಡಿದೆ ಕೂಡ. ರಾಮನಗರ ಜಿಲ್ಲೆ ರಚನೆಗೆ ಡಿ.ಕೆ. ಶಿವಕುಮಾರ್ ಅವರು ವಿರೋಧ ಮಾಡ್ತಾ ಇದ್ದದ್ದಕ್ಕೆ ಪ್ರಮುಖವಾದ ಕಾರಣ ಒಕ್ಕಲಿಗ ನಾಯಕತ್ವದ ಪಟ್ಟಕ್ಕೆ ಇದ್ದ ಫೈಟ್. ಜಿಲ್ಲಾ ರಚನೆ ಆದ ತಕ್ಷಣ ಕಂಪ್ಲೀಟ್ ಕ್ರೆಡಿಟ್ ಹೋಗಿದ್ದು ಕುಮಾರಸ್ವಾಮಿ ಅವರಿಗೆ. ಇದು ರಾಜಕೀಯವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸುತಾರಾಮ್ ಒಪ್ಪಿಗೆ ಇರಲಿಲ್ಲ. ಇದು ಒಂದು ರೀಸನ್. ಮತ್ತೊಂದು ರೀಸನ್, ಬಿಜೆಪಿಗರು ಆರೋಪ ಮಾಡ್ತಾ ಇರೋ ರೀತಿಯಲ್ಲಿ ರಿಯಲ್ ಎಸ್ಟೇಟ್ ಚಿಂತನೆ. ಬೆಂಗಳೂರಿಗೆ ಕನಕಪುರ ಸೇರಿದ್ರೆ ಆಸ್ತಿ ಮೌಲ್ಯ, ಕನಕಪುರ ನಿಮಗೆ ಗೊತ್ತಿರೋ ಹಾಗೆ ಡಿ.ಕೆ. ಶಿವಕುಮಾರ್ ಅವರ ಕೋಟೆ, ಬೆಂಗಳೂರಿನ ವ್ಯಾಪ್ತಿಗೆ ಸೇರಿಬಿಟ್ರೆ ಅಲ್ಲಿರುವ ಆಸ್ತಿಯ ಮೌಲ್ಯ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗುತ್ತೆ. 1 to 2 ಅಲ್ಲ, 1/10 ಏರಿಕೆ ಆಗಬಹುದು ಅನ್ನೋದು ಅಂದಾಜಿದೆ. ಹೀಗಾಗಿನೇ ಬೆಂಗಳೂರು ಜಿಲ್ಲೆಗೆ ಕನಕಪುರ ಸೇರಿಸುವ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಹಪ್ಪಹಪ್ಪಿ ಇತ್ತು ಅನ್ನೋದು ಬಿಜೆಪಿ ಆರೋಪ. ರಿಯಲ್ ಎಸ್ಟೇಟ್ ಪ್ಯೂರ್ಲಿ ಬಿಸಿನೆಸ್ ದೃಷ್ಟಿಯಿಂದ ಇಡೀ ಗ್ರಾಮಾಂತರ ಭಾಗದ ಆಸ್ತಿಗೆ ಬಂಗಾರದ ಬೆಲೆ ಬಂದುಬಿಡುತ್ತೆ. ಬೆಂಗಳೂರು ಅನ್ನೋ ಟ್ಯಾಗ್ ಲೈನ್ ಅದಕ್ಕೆ ಅಂಟಿದ್ರೆ ಸಾಕು. ಕನಕಪುರ ಕ್ಷೇತ್ರದ ಹಳ್ಳಿಗಳ ಭೂಮಿಗೂ ಕೂಡ ಚಿನ್ನದ ಮೌಲ್ಯ ಬರುತ್ತೆ. ಕೇವಲ ಅಲ್ಲಿ ಮನೆಗಳನ್ನು, ಅಪಾರ್ಟ್ಮೆಂಟ್ಗಳನ್ನು ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅಂತಲ್ಲ, ಇಂಡಸ್ಟ್ರಿಗಳು ಕೂಡ ರಚನೆ ಆಗೋ ಸಾಧ್ಯತೆ ಇರುತ್ತೆ ಒಂದು ಬಾರಿ ಅದು ಬೆಂಗಳೂರು ಅಂತಾದ್ರೆ. ಹೀಗಾಗಿ ಗ್ರಾಮೀಣ ಭಾಗದಲ್ಲಿ ಇರತಕ್ಕಂತ ಭೂಮಿಯನ್ನ ಕೂಡ ಕೆಲ ಹೂಡಿಕೆದಾರರು ಆಯ್ಕೆ ಮಾಡಿಕೊಳ್ಳಬಹುದು. ಇದು ಕೂಡ ಬೆಂಗಳೂರು ಅನ್ನೋ ಕಾರಣಕ್ಕೆ ಕನಕಪುರ ಭಾಗದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಬಳಿ ಕೂಡ ಸಾಕಷ್ಟು ಆಸ್ತಿ ಪಾಸ್ತಿ ಇದೆ ಅನ್ನೋ ಮಾತಿದೆ. ನೈಸ್ ಭೂಮಿ ಕೂಡ ಬರೋದು ಇದೇ ವ್ಯಾಪ್ತಿಯಲ್ಲಿ, ಅತ್ಯಧಿಕ ಭೂಪ್ರದೇಶ ಬರೋದು ಇದೇ ವ್ಯಾಪ್ತಿಯಲ್ಲಿ. ಬೆಂಗಳೂರಿಗೆ ರಾಮನಗರ ಜಿಲ್ಲೆ ವಿಲೀನ ಮಾಡೋ ಪ್ಲಾನ್ ಕೂಡ ಡಿ.ಕೆ. ಶಿವಕುಮಾರ್ ಅವರದಿದೆ. ಕನಕಪುರ ವ್ಯಾಪ್ತಿ ಸೇರಿಸ್ಬಿಟ್ರೆ ಆಸ್ತಿ ಮೌಲ್ಯ ಹಲವು ಪಟ್ಟು ಏರಿಕೆಯಾಗುತ್ತೆ. ಹೀಗಾಗೇನೆ ಡಿ.ಕೆ. ಶಿವಕುಮಾರ್ ಅವರು ಹೇಗಾದ್ರೂ ಮಾಡಿ ರಾಮನಗರವನ್ನ ಬೆಂಗಳೂರು ಅಂತ ಪರಿವರ್ತನೆ ಮಾಡಬೇಕು ಅಂತಿದ್ದಾರೆ ಅನ್ನೋದು ಬಿಜೆಪಿಗರ ಆರೋಪ. ಹಾಗಾದ್ರೆ ಕೇವಲ ರಿಯಲ್ ಎಸ್ಟೇಟ್ ಹಾಗೆ ಒಕ್ಕಲಿಗ ಸಮುದಾಯದ ನಾಯಕತ್ವ ಇಷ್ಟೇನಾ? ಡಿ.ಕೆ. ಶಿವಕುಮಾರ್ ಅವರಿಗೆ ಕ್ಷೇತ್ರದ ಜನರ ಹಿತದ ಲೆಕ್ಕಾಚಾರ ಇಲ್ವಾ? ಡಿ.ಕೆ. ಶಿವಕುಮಾರ್ ಅವರು ಇನ್ಫ್ಯಾಕ್ಟ್ ಬಹಿರಂಗ ವೇದಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದರ ಪ್ರಸ್ತಾಪ ಮಾಡಿದಾಗ ಹೇಳಿದ್ದಿಷ್ಟೇ, ನೀವೆಲ್ಲರೂ ಅಂದ್ರೆ ಅವ್ರು ಅಡ್ರೆಸ್ ಮಾಡಿದ್ದು ಕನಕಪುರದಲ್ಲಿ, ನೀವೆಲ್ಲರೂ ಅಂದ್ರೆ ಕನಕಪುರದ ಜನ ಸ್ವಲ್ಪ ದಿನ ತಾಳ್ಮೆಯಿಂದಿರಿ, ನನ್ನ ಜೊತೆಯಲ್ಲಿ ಸಪೋರ್ಟಿವ್ ಆಗಿರಿ, ನಿಮ್ಮೆಲ್ಲರ ಭೂಮಿಗೆ ಬಂಗಾರದ ಬೆಲೆ ಬರೋ ರೀತಿಯಲ್ಲಿ ನಾನು ಮಾಡ್ತೇನೆ. ಬೆಂಗಳೂರು ಅನ್ನೋ ಒಂದು ಟ್ಯಾಗ್ ಲೈನ್ ಅನ್ನ ಈ ಭೂಮಿಗೂ ಕೂಡ ಅಂಟುವಂತೆ ಮಾಡ್ತೇನೆ ಅಂತ ಹೇಳಿದ್ರು. ಹೀಗಾಗಿ ಆ ಭಾಗದ ಜನರ ಹಿತದೃಷ್ಟಿ ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಇಲ್ವಾ ಅನ್ನೋದು ಒಂದು ಕಾಮನ್ ಪ್ರಶ್ನೆ. ಮತ್ತೊಂದು ಕಡೆಯಲ್ಲಿ ಕನಕಪುರವನ್ನ ಹೊರತುಪಡಿಸಿದ್ರೆ ಉಳಿದ ಬಹುತೇಕ ಕಡೆಯಲ್ಲಿ, ಇದು ರಾಜಕೀಯ ಲೆಕ್ಕಾಚಾರ ಮತ್ತೊಂದು, ಕನಕಪುರ ಹೊರತುಪಡಿಸಿದ್ರೆ ಬಹುತೇಕ ಜೆಡಿಎಸ್ನ ಭದ್ರಕೋಟೆ, ಜೆಡಿಎಸ್ನ ಬಲ ಇರೋದೇ ಆ ಭಾಗದಲ್ಲಿ. ಮಾಗಡಿ, ರಾಮನಗರ, ಚನ್ನಪಟ್ಟಣದಲ್ಲಿ ಜೆಡಿಎಸ್ಗೆ ತಕ್ಕ ಮಟ್ಟಿನ ಹಿಡಿತ ಈ ದಿನ ಕೂಡ ಇದೆ. ರಾಮನಗರ ಜಿಲ್ಲೆಗೆ ಹೊಂದಿಕೊಂಡಂತೆ ಮಂಡ್ಯ ಹಾಗೆ ತುಮಕೂರು ಕೂಡ ಬರುತ್ತೆ. ಇಲ್ಲೂ ಕೂಡ ಒಕ್ಕಲಿಗರ ಓಟ್ ಬಹಳ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ. ಒಕ್ಕಲಿಗರದೇ ಒಂದರ್ಥದಲ್ಲಿ ಪಾರಮ್ಯ. ಒಕ್ಕಲಿಗರ ಮತ ಕ್ರೋಢೀಕರಣದ ಬಗ್ಗೆ ಕುಮಾರಸ್ವಾಮಿ ಅವರು ಲೆಕ್ಕಾಚಾರವನ್ನು ಹಾಕಿದ್ದಾರೆ. ಕೇವಲ ಅವರ ಭವಿಷ್ಯ ಮಾತ್ರವಲ್ಲ, ಸತತವಾಗಿ ಚುನಾವಣೆಗಳಲ್ಲಿ ಸೋಲನ್ನ ಕಾಣ್ತಾ ಇರುವ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರ ರಾಜಕೀಯ ಭವಿಷ್ಯದಲ್ಲಿ ಒಂಚೂರಾದ್ರೂ ಚೇತರಿಕೆ ಬರಬೇಕು ಅಂತಂದ್ರೆ ಈ ಭಾಗದ ಒಕ್ಕಲಿಗರ ಓಟ್ಗಳು ಬಹಳ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ ಅನ್ನೋದು ಕುಮಾರಸ್ವಾಮಿ ಅವರಿಗೂ ಗೊತ್ತಿದೆ. ಬೆಂಗಳೂರಿಗೆ ಈ ಪ್ರದೇಶ ಸೇರ್ಬಿಟ್ರೆ ಸಹಜವಾಗಿ ಡಿ.ಕೆ. ಶಿವಕುಮಾರ್ ಅವರ ಪ್ರಾಬಲ್ಯ ಹೆಚ್ಚಾಗುತ್ತೆ ಅನ್ನೋ ಭೀತಿ ಕುಮಾರಸ್ವಾಮಿ ಅವರಿಗೂ ಇದೆ. ನಗರ ಪ್ರದೇಶಗಳಲ್ಲಿ, ಸಿಟಿ ಏರಿಯಾಗಳಲ್ಲಿ ಜೆಡಿಎಸ್ಗೆ ಅಂತ ಭದ್ರ ನೆಲೆ ಇಲ್ಲ. ಹೀಗಾಗಿ ರಾಮನಗರ ಕೂಡ ಬೆಂಗಳೂರು ಅಂತಾಗೋಗ್ಬಿಟ್ರೆ, ಸಿಟಿ ಅಂತಾಗೋಗ್ಬಿಟ್ರೆ ತಮ್ಮ ಪಕ್ಷದ ಪ್ರಾಬಲ್ಯ ಇಳಿದು ಹೋಗುತ್ತೆ ಅನ್ನೋದು ಕುಮಾರಸ್ವಾಮಿ ಅವರ ಅಳುಕು. ಗ್ರಾಮೀಣ ಭಾಗದ ಒಕ್ಕಲಿಗರಿಗೆ ದೇವೇಗೌಡರ ಬಗ್ಗೆ ವಿಶೇಷವಾದ ಅಭಿಮಾನ ಇದೆ. ಬಹುತೇಕ ಎಲ್ಲಾ ಕಚೇರಿಗಳು, ಜಿಲ್ಲಾ ಕೇಂದ್ರ ರಾಮನಗರದಲ್ಲೇ ಇರೋ, ಒಂದರ್ಥದಲ್ಲಿ ಆಡಳಿತದ ಚುಕ್ಕಾಣಿ ಕೂಡ ರಾಮನಗರದಲ್ಲಿ.
ಬೆಂಗಳೂರಿಗೆ ಸೇರಿದ್ರೆ ಪ್ರತಿಯೊಂದಕ್ಕೂ ಕೂಡ ಬೆಂಗಳೂರಿಗೆ ಸುತ್ತಬೇಕಾಗತ್ತೆ ಅನ್ನೋದು ಜೆಡಿಎಸ್ನ ವಾದ. ಆದ್ರೆ ಇವತ್ತು ಅದಕ್ಕೆ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಇಲ್ಲ ಅದೆಲ್ಲ ಅಡ್ಮಿನಿಸ್ಟ್ರೇಷನ್ ರಾಮನಗರದಲ್ಲೇ ಇರುತ್ತೆ, ಸದ್ಯಕ್ಕೆ ಬೆಂಗಳೂರಿಗೆ ಬರುವ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿ. ನಾನು ಆಗ್ಲೇ ಹೇಳಿದಾಗೆ ದೇವೇಗೌಡರ ಬಗ್ಗೆ ಈ ಭಾಗದ ಜನರಿಗೆ ವಿಶೇಷವಾದ ಅಭಿಮಾನ ಇದೆ. ದೇವೇಗೌಡರಿಗೆ ರಾಮನಗರ ಜನರ ರಾಜಕೀಯ, ಅಲ್ಲಿನ ಜನರೇನೆ ರಾಜಕೀಯ ಪುನರ್ಜನ್ಮ ಕೊಟ್ಟಿದ್ದು. 1985 ಸಾತನೂರಿನಿಂದ ದೇವೇಗೌಡರು ಜಯವನ್ನ ಸಾಧಿಸಿದ್ರು. ಹೊಳೆ ನರಸೀಪುರದಿಂದಲೂ ಕೂಡ ಗೆದ್ದಿದ್ದಾರೆ. ಅದಾದ ನಂತರ ಗೆದ್ದಿದ್ದಕ್ಕೆ ರಾಜೀನಾಮೆಯನ್ನ ಕೊಟ್ಟರು ಈ ಕ್ಷೇತ್ರಕ್ಕೆ. 1989 ಹೊಳೆ ನರಸೀಪುರ, ಕನಕಪುರ ಎರಡರಲ್ಲೂ ಕೂಡ ಸೋಲನ್ನು ಅನುಭವಿಸಿದ್ರು. 1994 ಎಚ್.ಡಿ. ದೇವೇಗೌಡರ ಕೈ ಹಿಡಿದಿದ್ದು ಮತ್ತದೇ ರಾಮನಗರ ಗೆದ್ದ ಬಳಿಕವೇ ದೇವೇಗೌಡರಿಗೆ ಸಿಎಂ ಸ್ಥಾನ ಸಿಕ್ತು. 1996 ಕನಕಪುರ ಲೋಕಸಭಾ ಕ್ಷೇತ್ರದಿಂದ ಕುಮಾರಸ್ವಾಮಿ ಅವರು ಗೆದ್ರು. ಇನ್ನು ಕುಮಾರಸ್ವಾಮಿ ಅವರಿಗೆ ರಾಜಕೀಯ ನೆಲೆಯನ್ನ ಒದಗಿಸಿದ್ದು ಕೂಡ ರಾಮನಗರ. 1999 ಸಾತನೂರಿನಲ್ಲಿ ಡಿಕೆ ಶಿವಕುಮಾರ್ ಎದುರು ಕುಮಾರಸ್ವಾಮಿ ಅವರಿಗೆ ಸೋಲಾಗುತ್ತೆ. 2004, 2008 ರಾಮನಗರದಲ್ಲಿ ಗೆದ್ದದ್ದು ಕುಮಾರಸ್ವಾಮಿ ಅವರು. 2009 ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಎಲೆಕ್ಷನ್ ನಲ್ಲೂ ಗೆಲುವು. ರಾಮನಗರ ವಿಧಾನಸಭಾ ಕ್ಷೇತ್ರಕ್ಕೆ ಕುಮಾರಸ್ವಾಮಿ ಅವರು ಆ ನಂತರದಲ್ಲಿ ರಾಜೀನಾಮೆ ನೀಡಿದ್ರು. ಬೈ ಎಲೆಕ್ಷನ್ ನಲ್ಲಿ ಅವರ ಆಪ್ತ ರಾಜು ಅವರನ್ನ ಗೆಲ್ಲಿಸಿಕೊಂಡು ಬರುವಲ್ಲೂ ಕೂಡ ಯಶಸ್ವಿಯಾಗಿದೆ. 2013 ಮತ್ತೊಮ್ಮೆ ಗೆಲುವು ಕಂಡದ್ದು ಕುಮಾರಸ್ವಾಮಿ ಅವರು. 2018, 23 ಚನ್ನಪಟ್ಟಣಕ್ಕೆ ಶಿಫ್ಟ್ ಆಯಿತು ಕುಮಾರಸ್ವಾಮಿ ಅವರ ರಾಜಕೀಯ. ರಾಮನಗರದಿಂದ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರು ಗೆದ್ದು 2023 ರಾಮನಗರಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರ ಪದಾರ್ಪಣೆ, ಆದರೆ ಸೋಲು. ಹೀಗೆ ಒಂದರ್ಥದಲ್ಲಿ ದೇವೇಗೌಡರ ಕುಟುಂಬದ ಕೈ ಹಿಡಿದಿರುವ ರಾಮನಗರ ಇದೀಗ ಕೈ ತಪ್ಪುತ್ತಾ ಅನ್ನೋ ಆತಂಕ. ಹಾಗಿದ್ರೆ ಕರ್ನಾಟಕದಲ್ಲಿ ಎಷ್ಟೆಲ್ಲ ಹಳೆ ಹೆಸರುಗಳು ಬದಲಾಗಿ ಹೊಸ ಹೆಸರುಗಳು ಬಂದಿದೆ ಕರ್ನಾಟಕದಲ್ಲಿ. ನೋಡಿ, ಮೊದಲು ಬೆಂಗಳೂರನ್ನು ಬೆಂಗಳೂರು ಅಂತ ಕರೆಯಲಾಗ್ತಾ ಇತ್ತು. ಇದೀಗ ಬೆಂಗಳೂರು ಆಗಿದೆ. ಮೈಸೂರು ಆಗಿದೆ. ಬೆಳಗಾವಿ ಆಗಿದೆ. ಮಂಗಳೂರು ಆಗಿದೆ. ಹುಬ್ಬಳ್ಳಿ ಆಗಿದೆ. ಗುಲ್ಬರ್ಗಾ ಕಲಬುರಗಿ ಆಗಿದೆ. ವಿಜಯಪುರ ಆಗಿದೆ. ಹೊಸಪೇಟೆ ಆಗಿದೆ. ಶಿವಮೊಗ್ಗ ಆಗಿದೆ. ಬಳ್ಳಾರಿ ಆಗಿದೆ. ಚಿಕ್ಕಮಗಳೂರು ಆಗಿದೆ. ತುಮಕೂರು ಆಗಿದೆ. ರಾಮನಗರ ಇದೀಗ ಬೆಂಗಳೂರು ದಕ್ಷಿಣ ಆಗತ್ತಾ ಅನ್ನುವಂಥ ಕುತೂಹಲ ಆಗತ್ತೆ ಇವತ್ತಿನ ಕ್ಯಾಬಿನೆಟ್ ನಿರ್ಧಾರದ ಪ್ರಕಾರ. ಸರಿ, ಹಾಗಿದ್ರೆ ಈಗ ಒಂದು ಬ್ರೇಕ್ ಆದ ನಂತರ ಇನ್ನಷ್ಟು ಸುದ್ದಿಗಳು ನಿಮಗೆ ಕಾಯ್ತಾ ಇದೆ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ. ಕರ್ನಾಟಕ ಸರ್ಕಾರದ ನಿರ್ಧಾರವೊಂದು ಮತ್ತೊಮ್ಮೆ ಕೆಟ್ಟ ಕಾರಣಕ್ಕೆ ಸುದ್ದಿಯಲ್ಲಿದೆ. ಪರರಾಜ್ಯದ ನಟಿಯೊಬ್ಬರನ್ನ ನಮ್ಮ ಹೆಮ್ಮೆಯ ಉತ್ಪನ್ನವೊಂದಕ್ಕೆ ರಾಯಭಾರಿಯನ್ನಾಗಿ ಆಯ್ಕೆ ಮಾಡಲಾಗಿದೆ. ಸರ್ಕಾರದ ಈ ನಡೆ ಸಹಜವಾಗಿ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಮೈಸೂರು ಸೋಪ್ ರಾಯಭಾರಿಯಾದ ತಮನ್ನಾ ಸರ್ಕಾರ ಕೊಡೋ ಸಂಭಾವನೆ ಕೇಳಿದ್ರೆ ದಂಗಾಗ್ತೀರಾ? ಖ್ಯಾತ ನಟಿ ಮಿಲ್ಕಿ ಬ್ಯೂಟಿ ತಮನ್ನಾ ಭಾಟಿಯಾ ಸದ್ಯ ಸೌತ್ ಸಿನಿಮಾಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿಲ್ಲ. ಬಾಲಿವುಡ್ ಕಡೆ ಮುಖ ಮಾಡಿರುವ ತಮನ್ನಾ ಆಗೊಂದು ಈಗೊಂದು ಸಿನಿಮಾಗಳನ್ನ ಮಾತ್ರ ಮಾಡ್ತಿದ್ದಾರೆ. ಆದರೂ ಕೂಡ ಭಾರತದಾದ್ಯಂತ ತಮನ್ನಾ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಇದರ ಮಧ್ಯೆ ಕರ್ನಾಟಕ ಸರ್ಕಾರ ಮೈಸೂರು ಸ್ಯಾಂಡಲ್ ಸೋಪ್ ರಾಯಭಾರಿಯಾಗಿ ತಮನ್ನಾರನ್ನ ಆಯ್ಕೆ ಮಾಡಿದೆ. ತಮನ್ನಾಗೆ ನೀಡಿದ ಸಂಭಾವನೆ ಕೇಳಿ ಕನ್ನಡಿಗರು ದಂಗಾಗಿದ್ದಾರೆ. 2 ವರ್ಷ 2 ದಿನ ಬ್ರ್ಯಾಂಡ್ ಅಂಬಾಸಿಡರ್ ಆಗುವುದಕ್ಕೆ ತಮನ್ನಾಗೆ 6 ಕೋಟಿ 20 ಲಕ್ಷ ರೂಪಾಯಿ ಸಂಭಾವನೆ ಕೊಡಲಾಗಿದೆ. ಇದು ರಾಜ್ಯ ಸರ್ಕಾರವೇ ಪ್ರಕಟಣೆ ಹೊರಡಿಸಿದೆ. ತಮನ್ನಾರನ್ನೇ ಯಾಕೆ ಆಯ್ಕೆ ಮಾಡಲಾಗಿದೆ ಎಂದು ಸಚಿವ ಎಂಬಿ ಪಾಟೀಲ್ 5 ಕಾರಣ ಕೊಟ್ಟಿದ್ದಾರೆ. ತಮನ್ನಾ ಭಾಟಿಯಾ ಸದ್ಯ ಚಾಲ್ತಿಯಲ್ಲಿರುವ ಹೆಸರು. ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಾರೆ. ನಮ್ಮ ಬ್ರ್ಯಾಂಡ್ ಉತ್ಪನ್ನಗಳು ಗುರಿಗೆ ಹೊಂದಾಣಿಕೆ ಆಗ್ತಾರೆ. ಮಾರುಕಟ್ಟೆಯಲ್ಲಿ ತಮನ್ನಾಗೆ ದೊಡ್ಡ ಹೆಸರು ಕೂಡ ಇದೆ. 2028ರ ವೇಳೆಗೆ ಕೆಎಸ್ಡಿಎಲ್ ವಾರ್ಷಿಕ 5,000 ಕೋಟಿ ಆದಾಯವನ್ನು ತಲುಪುವುದು ನಮ್ಮ ಗುರಿ ಎಂದು ಎಂಬಿ ಪಾಟೀಲ್ ಹೇಳಿದ್ದಾರೆ. ನಿಮಗೆ ಕನ್ನಡ ನಟಿಯರು ಕಾಣಿಸಲೇ ಇಲ್ವಾ? ತಮನ್ನಾ ಆಯ್ಕೆಗೆ ಕನ್ನಡಿಗರ ಭಾರಿ ಆಕ್ರೋಶ. ನಾನು ಎಂಬಿ ಪಾಟೀಲ್ ರೇ, ಮೈಸೂರು ಸ್ಯಾಂಡಲ್ ಸೋಪ್ಗೆ ರಾಯಭಾರಿಯಾಗಿ ತಾವು ತಮನ್ನಾ ಅವರನ್ನ ಆಯ್ಕೆ ಮಾಡಿದ್ದೀರಾ. 6.20 ಕೋಟಿ ಕನ್ನಡಿಗರ ತೆರಿಗೆ ಹಣವನ್ನು ಬಳಸಿ ಈಗಾಗಲೇ ಲಾಭದಲ್ಲಿರತಕ್ಕಂಥ ಸಂಸ್ಥೆಗೆ ಈ ರೀತಿ ದುಂದು ವೆಚ್ಚವನ್ನು ಮಾಡಿ ಯಾವುದೋ ಅನ್ಯ ಭಾಷೆಯ ನಟಿಯನ್ನ ಕರೆಸಿ ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಈಗ ನಂದಿನಿ ಅಂತಕ್ಕಂಥ ಒಂದು ಸಂಸ್ಥೆಯ ರಾಯಭಾರಿಯಾಗಿ ನಮ್ಮ ಅಣ್ಣವರಿದ್ರು, ಅದಾದ್ಮೇಲೆ ಪುನೀತ್ ರಾಜ್ಕುಮಾರ್ ಅವರಿದ್ರು.
ಇವತ್ತೇನಾಗಿದೆ ಅದು ಸಂಸ್ಥೆ ಇಡೀ ಪ್ರಪಂಚವನ್ನ ಮುಟ್ಟಿದೆ. ರಾಯಭಾರಿ ಆಗಬೇಕು ಅಂದ್ರೆ ನಟಿಯು ಇತರೆ ಬ್ರ್ಯಾಂಡ್ ಜೊತೆಗಿನ ಒಪ್ಪಂದ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್, ಟ್ವಿಟರ್ನಲ್ಲಿ ಎಷ್ಟು ಸಕ್ರಿಯರಾಗಿದ್ದಾರೆ, ಅವರ ಅನುಯಾಯಿಗಳ ಸಂಖ್ಯೆ, ವ್ಯಕ್ತಿತ್ವ, ಸಂವಹನ ಶೈಲಿ ಇವು ಎಲ್ಲವನ್ನ ಕೂಡ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಿಂದೆ ಮಹೇಂದ್ರ ಸಿಂಗ್ ಧೋನಿ ಅವರನ್ನು ಕೂಡ ಇದರ ರಾಯಭಾರಿಯನ್ನಾಗಿ ಮಾಡಲಾಗಿತ್ತು. ಆಗ ಅವರು ಬಂದಿದ್ದಷ್ಟೇ 2 ಲಕ್ಷ ರೂಪಾಯಿಗೆ. ನಂತರ ಅವರು ಅದನ್ನ ಕಟ್ ಮಾಡಿಕೊಂಡ್ರು, ಅದೇ ಗಲಾಟೆ ಎಲ್ಲ ಆಗಿತ್ತು. ಈಗ ಈ ವಿಚಾರಕ್ಕೆ ಬನ್ನಿ. ಈಗ ಬಹಳ ಸುಪ್ರಸಿದ್ಧವಾಗಿದೆ, ಮೊದಲೇ ಸುಪ್ರಸಿದ್ಧ ರೀ ಮೈಸೂರು ಸ್ಯಾಂಡಲ್ ಸೋಪ್. ಮೈಸೂರು ಸ್ಯಾಂಡಲ್ ಸೋಪ್ ನಮ್ಮ ಹೆಮ್ಮೆಯ ಸಂಸ್ಥೆ, ಅದರಲ್ಲಿ 2 ಮಾತಿಲ್ಲ. 18 ದೇಶಗಳಿಗೆ ತನ್ನ ಮಾರುಕಟ್ಟೆಯನ್ನು ವಿಸ್ತಾರಗೊಳಿಸಿದೆ ಮೈಸೂರು ಸ್ಯಾಂಡಲ್ ಸೋಪ್. ಈ ವರ್ಷದಲ್ಲಿ 19 ಹೊಸ ಉತ್ಪನ್ನಗಳನ್ನು ಪರಿಚಯಿಸಿದೆ. ಇಂಥ ಸಂಸ್ಥೆಗೆ ಪರಭಾಷಾ ನಟಿ ತಮನ್ನ ರಾಯಭಾರಿ ಅನ್ನೋದೇ ಎಲ್ಲರ ಆರೋಪ. ಬಾಲಿವುಡ್ನಲ್ಲಿ ಕನ್ನಡ ನಟಿಯರು ಕಮಾಲ್ ಮಾಡಿಲ್ವೇ? ಕನ್ನಡತಿಯರಾದ ದೀಪಿಕಾ ಪಡುಕೋಣೆ, ರಶ್ಮಿಕಾ ಮಂದಣ್ಣ, ಐಶ್ವರ್ಯರಂತಹ ಕನ್ನಡತಿಯರು ಬಾಲಿವುಡ್ ಆಳಿದ್ದಾರೆ. ಆದರೂ ಮಹಾರಾಷ್ಟ್ರದ ತಮನ್ನಾ ಭಾಟಿಯಾ ಯಾಕೆ ಅನ್ನುವಂಥ ಪ್ರಶ್ನೆ. 2006ರಲ್ಲಿ MS ಧೋನಿ ರಾಯಭಾರಿಯಾಗಿದ್ರು. ಆದರೆ ಧೋನಿ ಜಾಹೀರಾತು ಶೂಟಿಂಗ್ಗೆ ಬರಲೇ ಇಲ್ಲ, ದುಡ್ಡು ಕಡಿಮೆ ಆಯಿತು ಅಂತೇಳಿ. 2 ಲಕ್ಷ ವಿಚಾರ ಬಹಳ ಪ್ರಕರಣ ಕೋರ್ಟ್ ಮೆಟ್ಟಲೇರಿ ಸುಖಾಂತ್ಯವಾಯಿತು. ಫಸ್ಟ್ ಆಡ್ ಆಯ್ತಾ? ಇವತ್ತು ಕೋಟಿ ಗಳಿಸ್ತಾ ಇದ್ದಾರೆ ನೋಡಿ. ಎಂತ ಲಕ್ಕಿ ನೋಡಿ ನಮ್ದು ಮೈಸೂರು ಸ್ಯಾಂಡಲ್ ಸೋಪ್. ಈಗ ತಮನ್ನಾ ಭಾಟಿಯಾ ಆಯ್ಕೆ ಮಾಡಿದ್ದಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಪರಭಾಷಾ ನಟಿಗೆ ನಮ್ಮ ತೆರಿಗೆಯಿಂದ 6.20 ಕೋಟಿ ಸಂಭಾವನೆ ಕೊಡ್ತಾ ಇದ್ದಾರೆ. ಅಷ್ಟು ಹಣ ಜನೋಪಯೋಗಿ ಕೆಲಸಕ್ಕೆ ಬಳಸಿದ್ರೆ ಚೆನ್ನಾಗಿರ್ತಿತ್ತು. ಇದೇ ಸರ್ಕಾರ ಮೊನ್ನೆ ಮಳೆ ಬಂದಾಗ 2,500 ರೂಪಾಯಿ ಪರಿಹಾರ ಕೊಟ್ಟರು. ಎಲ್ಲಿಗೆ ಬರುತ್ತೆ? ಸಿದ್ದರಾಮಣ್ಣ ತಮನ್ನಾಗೆ ಹಣ ಕೊಡುವ ಬದಲು ಜನಕ್ಕೆ ಹಂಚಿ ಪುಣ್ಯನಾದ್ರೂ ಬರುತ್ತೆ. ಬೆಂಗಳೂರಲ್ಲಿ ಮಳೆ ಬಂದಿದೆಯಲ್ಲ, ಒಂದೊಂದು ಕುಟುಂಬದವರಿಗೆ 10,000 ರೂಪಾಯಿ ಕೊಟ್ರೆ ಅವರೇನಾದ್ರೂ ವ್ಯವಸ್ಥೆ ಮಾಡ್ಕೋತಾರೆ ಅಂತೇಳಿ ಜನ ಹೇಳ್ತಾ ಇದ್ದಾರೆ. ಇದನ್ನು ಗಮನಿಸಬೇಕು ಸರ್ಕಾರ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ.